ಇವಾಗ ತಾನೇ ಅಬ್ಸೆಷನ್ ನೋಡ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ನಾನು ಇವಾಗ ಬಂದು ಅದಕ್ಕೆ ಅಬ್ಸೆಸ್ಡ್ ಆಗ್ಬಿಟ್ಟಿದ್ದೀನಿ. ಅದು ಕೊರಿಯೋಗ್ರಫಿ ಆಗಿರಲಿ, ಸಿನಿಮಾಟೋಗ್ರಫಿ ಆಗಿರಲಿ. ಓ ಮೈ ಗಾಡ್, ಏನು ಕ್ರೇಜಿ ಇದೆ ಗುರು. ಓ ಮೈ ಗಾಡ್, ಸೀರಿಯಸ್ ಆಗಿ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರಿ, ನೀವು ಈ ಒಂದು ವಿಶ್ ಕೇಳ್ತೀರಾ, ನಿಮ್ಮ ಕ್ರಶ್ ಬಂದು ನಮ್ಮ ಜೊತೆನೇ ಇರಬೇಕು ಲೈಫ್ ಲಾಂಗು, ಅಥವಾ ನನ್ನ ಬಿಟ್ಟು ಬೇರೆ ಯಾರನ್ನ ಲವ್ ಮಾಡ್ಬಾರ್ದು ಅಂತ ವಿಶ್ ಕೇಳ್ತೀರಾ. ಅದು ನಿಜ ಆಗ್ಬಿಟ್ರೆ ಏನಾಗುತ್ತೆ? ಅದು ನಿಜ ಆದರೆ, ಅದು ಅಬ್ಸೆಸ್ಡ್ ಆಗಿದ್ರೆ ಎಲ್ಲಿ ಗಂಟ ಹೋಗುತ್ತೆ ಅನ್ನೋದು ಈ ಮೂವಿ ತೋರಿಸ್ಕೊಡುತ್ತೆ. ಓ ಮೈ ಗಾಡ್, ಏನು ಮೂವಿ, ಏನು ಕ್ರೇಜಿ ಆ್ಯಕ್ಟಿಂಗ್ ಮ್ಯಾನ್, ಸೀರಿಯಸ್ ಆಗಿ. ಆ್ಯಂಡ್ ಇದು ಬಂದು ಸೈಕಲಾಜಿಕಲ್ ಹಾರರ್ ಜಾಂಟಾದಲ್ಲಿ ಬರುತ್ತೆ. ಆ್ಯಂಡ್ ನಿಜವಾಗ್ಲೂ ಮೂವಿ ಮಾತ್ರ ಹಾರರ್ ವೈಸಲ್ಲಿ ತುಂಬ ಚೆನ್ನಾಗಿದೆ. ಮೀನ್ಸ್ ಹಾರರ್ ಅಂದರೆ ನೀವು ದೆವ್ವ ಅನ್ಕೊಂಬಿಡ್ರಿ. ಬಟ್ ನೀವು ಟ್ರೈಲರಲ್ಲಿ ಅರ್ಥ ಆಗಿರುತ್ತಲ್ಲ. ಆ್ಯಂಡ್ ಡೈರೆಕ್ಟ್ರ್ ಬಗ್ಗೆನೇ ಸ್ವಲ್ಪ ಮಾತಾಡಬೇಕು. ಕರಿ ಬಾರ್ಕರ್ ಅಂತ ಇವರು ಯೂಟ್ಯೂಬಿಂದ ಸ್ಟಾರ್ಟ್ ಮಾಡಿದ್ದು, ಕಾಂಟೆಂಟ್ ಕ್ರಿಯೇಷನಿಂದ ಸ್ಟಾರ್ಟ್ ಮಾಡಿ ಇವಾಗ ಫಿಲಮ್ ಇಂಡಸ್ಟ್ರಿಯಲ್ಲಿ ಈ ಥರ ಮೂವೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಫಸ್ಟ್ ಮೂವಿ ಆಗಿದ್ದವರು. ಆ್ಯಂಡ್ ನಿಜವಾಗ್ಲೂ ನನಗೆ ಪರ್ಸ್ನಲ್ ತುಂಬ ಇಷ್ಟ ಆಗ್ಬಿಡ್ತು. ಡೈರೆಕ್ಷನ್ ಆಗಿರಲಿ, ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಅವರೇ ಡೈರೆಕ್ಟ್ರು, ಅವರೇ ರೈಟ್ರು, ಅವರೇ ಎಡಿಟರ್ ಕೂಡ. ಆ್ಯಂಡ್ ಇದೆಲ್ಲ ಒಂದೇ ಸರಿ ಹೆಂಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಗುರು. ಮೀನ್ಸ್ ನೋಡಿ, ಶಾರ್ಟ್ ಮೂವಿದಲ್ಲಿ ಮಾಡೋದು ಡಿಫ್ರೆಂಟು, ಬಟ್ ಮೂವಿದಲ್ಲಿ ಮಾಡಿದಾಗ ತುಂಬ ಲಾರ್ಜ್ ಸ್ಕೇಲ್ ಇರುತ್ತೆ. ಆ್ಯಂಡ್ $1 million ಹಾಕಿದರೆ ಅಂಥದ್ರಲ್ಲಿ ಈ ಥರ ಮೂವಿ ಎತ್ತಿದ್ದಾರೆ ಅಂದರೆ ನಿಜವಾಗ್ಲೂ ಗುರು, ಅವ್ರ ರೈಟಿಂಗ್ ಆಗಿರಲಿ, ಅವ್ರ ವಿಷನ್ ಆಗಲಿ ತುಂಬಾ ದೊಡ್ಡದು ಗುರು. ಸೀರಿಯಸ್ ಆಗಿ ಸ್ಟೋರಿ ಬಗ್ಗೆ ಮಾತಾಡಬೇಕಂದ್ರೆ, ಸ್ಟೋರಿ ಏನು ಕಾಂಪ್ಲಿಕೇಟೆಡ್ ಇಲ್ಲ. ಸ್ಟೋರಿ ಬಂದು ಬೇರ್ ಮತ್ತು ನಿಕ್ಕಿ ಇವರಿಬ್ಬರು ಸರೌಂಡಿಂಗಲ್ಲಿ ನಡೆಯುತ್ತೆ. ಆ್ಯಂಡ್ 2-3 ಜನ ಫ್ರೆಂಡ್ಸ್ ಕೂಡ ಇರ್ತಾರೆ ಅಲ್ಲಿ. ಸೊ ಸಿಂಪಲಾಗಿ ಪ್ಲಾಟ್ ಹೇಳ್ಬೇಕಂದ್ರೆ, ಬೇರ್ ಅಂತ ಒಂದು ಕ್ಯಾರೆಕ್ಟರ್ ಇರ್ತಾನೆ. ಅವ್ನು ಬಂದು ಲೈಟಾಗಿ ಕ್ರಶಿಕೋ ಇರ್ತಾನೆ ಒಂದು ಹುಡುಗಿ ಮೇಲೆ, ಅವಳು ವರ್ಕರ್ ಆಗಿರ್ತಾಳೆ. ಸೊ ಇವ್ನು ಬಂದು ಒಂದು ವಿಶ್ ಕೇಳ್ತಾನೆ, ನಾನು ಆ ಹುಡುಗಿ ಬಂದು ಯಾರನ್ನೂ ಲವ್ ಮಾಡ್ಬಾರ್ದು, ನನ್ನೇ ಜಾಸ್ತಿ ಲವ್ ಮಾಡ್ಬೇಕು ಅಂದ್ಬಿಟ್ಟು. ಆ್ಯಂಡ್ ಅದು ಎಲ್ಲಿ ಗಂಟ ಹೋಗುತ್ತೆ, ಏನಾಗುತ್ತೆ, ಆ್ಯಂಡ್ ಈ ಮೂವಿದಲ್ಲಿ ಏನೇನಾಗುತ್ತೆ ಅದ್ರಲ್ಲಿ ನೀವು ಮೂವಿ ನೋಡೇ ತಿಳ್ಕೊಬೇಕು. ಆ್ಯಂಡ್ ದ ಬೆಸ್ಟ್ ಥಿಂಗ್, ಈ ಮೂವಿನ ನೀವು ಒಂದು ಅರ್ಧ ಅವರ್ ನೀವು ನೋಡ್ತೀರಾ, ಏನು ನಾರ್ಮಲಾಗಿ ಅನಿಸುತ್ತೆ ಎಲ್ಲ, ಲೈಕ್ ಫನ್ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಡನ್ನಾಗಿ ಚೇಂಜ್ ಆಗುತ್ತೆ, ಲೈಕ್. ಆ್ಯಂಡ್ ಅದು ಎಲ್ಲಿ ಚೇಂಜ್ ಆಯಿತು, ಎಷ್ಟು ಸ್ಮೂತಾಗಿ ಚೇಂಜ್ ಆಯ್ತಲ್ಲ, ಲೈಕ್ ಡ್ರಾಮಾಯಿಂದ ಹಾರರ್ ಶಿಫ್ಟ್ ಆಯ್ತಲ್ಲ. ದಟ್ ವಾಸ್ ಸೋ ಗುಡ್, ದಟ್ ವಾಸ್ ಸೋ ವೆಲ್ ಡೈರೆಕ್ಟೆಡ್. ಇಟ್ ವಾಸ್ ರಿಯಲಿ ಗುಡ್. ಆ್ಯಂಡ್ ಆ ವಿಜುವಲ್ಸಲ್ಲಿ ಹೆಂಗೆ ಆಟ ಆಡಿದ್ದಾರೆ ಅಂದರೆ, ಲೈಕ್ ನೋಡೋ ಒಂದು ಡಾರ್ಕ್ನೆಸ್ ಆಗಿರಲಿ. ಇವಾಗ ನೋಡಿ, ನೀವು ಒಂದು ಹಾರರ್ ಸಿನಿಮಾ ಅಂತ ಇದ್ದಾಗ ಅಥವಾ ಸೈಕಾಲಜಿ ಆಗಿ ಇದ್ದಾಗ ತುಂಬ ಜನ ಬ್ಲಡ್ ಆಗಿರಲಿ, ಅಥವಾ ಇವಾಗ ಹಾರರ್ ಮೂವಿ ಅಂದರೆ ಏನೋ ಒಂದು ಮಾಸ್ಕ್ ಹಾಕೊಂಡು ಬಂದ್ಬಿಡ್ತಾರೆ. ಬಟ್ ಇದ್ರಲ್ಲಿ ಹಂಗಿಲ್ಲ, ಆ ಶ್ಯಾಡೋದಲ್ಲಿ ಆಟ ಆಡಿದ್ದಾರೆ. ಆ್ಯಂಡ್ ಇಟ್ ವಾಸ್ ಸೋ ಕ್ರೀಪಿ. ಟ್ರಸ್ಟ್ ಮಿ ಗೈಸ್, ನೀವು ಇದನ್ನು ನೋಡಿಲ್ಲ ಅಂದರೆ ಥಿಯೇಟ್ರಲ್ಲಿ ನೆವರ್ ಇದನ್ನೆಲ್ಲ ಮಿಸ್ ಮಾಡೋಕೆ ಹೋಗ್ಬೇಡ್ರಿ, ಅಷ್ಟೇ ಹೇಳೋದು. ಯಾಕಂದರೆ ಈ ಮೂವಿ ಡೆಫಿನೆಟ್ಲಿ ಡಿಸರ್ವ್ಸ್ ಟು ವಾಚ್ ಇನ್ ಥಿಯೇಟರ್ಸ್. ಬಿಕಾಸ್ ಇಂಥ ಮೂವೀಸ್ ತುಂಬಾ, ನಾನು ನೋಡಿದ್ರೆ ಎಷ್ಟೋ ಮೂವೀಸ್ ನೋಡ್ಬಿಟ್ಟಿದ್ದೀನಿ ಆನೆಸ್ಟಾಗಿ ಹೇಳ್ಬೇಕಂದ್ರೆ, ಲೈಕ್ ಹಾರರ್ ಆಗಿರಲಿ, ಸೈಕಾಲಜಿ ಆಗಿರಲಿ. ಬಟ್ ಇದರಲ್ಲಿ ಏನಪ್ಪ ಸ್ವಲ್ಪ ಡಿಫ್ರೆಂಟ್ ಅಂದರೆ, ಒಂದು ಲವ್ ಆ್ಯಂಗಲ್ ಹೋಗಿದ್ದಾರೆ. ಆ್ಯಂಡ್ ಇಟ್ ವಾಸ್ ರಿಯಲಿ ಯೂನಿಕ್ ಮ್ಯಾನ್, ಟ್ರಸ್ಟ್ ಮೀ. ಆ್ಯಂಡ್ ನಂಗೆ ತುಂಬ ಖುಷಿ ಆಗ್ತಿದೆ, ಲೈಕ್ ಆ ಮೂವಿ ನೋಡಿದಾಗಿಂದ, ಲೈಕ್ ಅಟ್ಮಾಸ್ಫಿಯರ್ ಆಗಿರಲಿ, ಆ ವೇ ಆಫ್ ಸ್ಟೈಲ್ ಆಗಿರಲಿ, ತೋರಿಸೋದಾಗಿರಲಿ. ಆಮೇಲೆ ಮೂವಿ ತುಂಬಾ ಕನ್ವಿನ್ಸಿಂಗ್ ಅನಿಸ್ತು. ಆ್ಯಂಡ್ ಎಲ್ಲರದ್ದು ಅಷ್ಟೇ ನ್ಯಾಚುರಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ಒಂದೊಂದು ಮೆನ್ಷನ್ ಮಾಡಬೇಕು, ಇಂಡಿಯನ್ ನ್ಯಾವ್ಲೆಟ್. ಆ್ಯಂಡ್ ನಮ್ಮ ರಿಯಲಿ ಸಾರಿ, ನಾನು ತಪ್ಪಾಗಿ ಮೆನ್ಷನ್ ಮಾಡಿದ್ರು ನೇಮ್ನ. ಸೊ ಇವ್ರು ಬಂದು ಫೀಮೇಲ್ ಲೀಡ್ ರೋಲ್ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಅದರಲ್ಲಿ ಇವ್ರ ಹೆಸರು ಬಂದು ನಿಕ್ಕಿ ಅಂದ್ಬಿಟ್ಟು. ಇವ್ರದ್ದು ಆ್ಯಕ್ಟಿಂಗ್ ಮಾತ್ರ ಮ್ಯಾನ್ ಎಷ್ಟು ನ್ಯಾಚುರಲ್ ಅನಿಸುತ್ತೆ ಗೊತ್ತಾ. ನೀವು ಲೈಕ್ ನೀವು ಯೋಚನೆ ಮಾಡೋಕ್ಕಾಗಲ್ಲ, ಲೈಕ್ ನೀವು ಭಯ ಅನಿಸ್ತಾ ಇರೋದು ಒಂದು ಕಡೆ, ಹಂಗೆ ಆ್ಯಕ್ಟಿಂಗ್ ಅನ್ಸುತ್ತೆ, ಅವ್ರು ರಿಯಲ್ ಆಗೇ ಮಾಡ್ತಾ ಇದ್ದಾರ. ನಾನು ಸ್ಪಾಯ್ಲ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ನಾನು ಯಾವ ಸೀನ್ ಬಗ್ಗೆ ಹೇಳ್ತೀನಿ, ನಾನು ಎಷ್ಟು ಗೊತ್ತಾಗಿರುತ್ತೆ. ಲೈಕ್ ಅವಳು ನಡೆಯೋದಾಗಿರಲಿ, ಹಿಂದೆ ನಡೆಯೋದಾಗಿರಲಿ, ಮಾತಾಡ್ತಾ ಮಾತಾಡ್ತಾ ಆ ಕಂಟ್ರೋಲ್ ಆಗಿರಲಿ. ಆ್ಯಂಡ್ ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್ ಅನಿಸ್ತು ಗುರು, ಸೀರಿಯಸ್ ಆಗಿ. ಇಟ್ ವಾಸ್ ಸೋ ಗುಡ್. ಆ್ಯಂಡ್ ಎವ್ರಿ ಲೈನ್, ಎವ್ರಿ ಸೀನ್ ವಾಸ್ ವೆಲ್ ಪ್ಲೇಸ್ಡ್. ಆ್ಯಂಡ್ ನಿಜವಾಗ್ಲೂ ತಲೆನೇ ನೋವು ಬಂದ್ಬಿಡ್ತು ಗುರು ನನಗೆ ಇದು ನೋಡ್ಬಿಟ್ಟು. ಮೀನ್ಸ್ ನಾನು ತುಂಬ ಡಾರ್ಕ್ ಮೂವೀಸ್ ನೋಡಿದ್ದೀನಿ, ಬಟ್ ಡಾರ್ಕ್ ಮೂವೀಸ್ ನೋಡೋದು ಬೇರೆ, ಈ ಥರ ಏನೋ ಲೈಕ್ ಲವ್ ಆ್ಯಂಗಲಿಂದ ಹೋಗಿ ಸಡನ್ನಾಗಿ ಚೇಂಜ್ ಮಾಡಿ. ಆ್ಯಂಡ್ ಕ್ರೇಜಿಯಸ್ಟ್ ಥಿಂಗ್ ಏನಂದರೆ, ನಾನು ಇದು ಟ್ರೈಲರ್ ಕೂಡ ನೋಡಿಲ್ಲ. ಹೌದು, ನಿಜ ಇದು. ಏನು ಹೇಳೋದು, ನಾನು ಟ್ರೈಲರ್ ಕೂಡ ನೋಡಿಲ್ಲ ಇದ್ರದ್ದು. ಸುಮ್ಮನೆ ಹೋದೆ ಥಿಯೇಟ್ರಿಗೆ, 2-3 ರಿವ್ಯೂ ಬಂದಿತ್ತು, 2-3 ರೀಲ್ ಬಂದಿತ್ತು. ಸರಿ ಏನಪ್ಪ ಇದು ಅಂತ ಹೋಗಿ ನೋಡೋಣ ಅಂತ ಟ್ರೈಲರ್ ಹೋಗಿ ಕುತ್ಕೊಂಡಿದ್ದು. ವಾವ್, ಬೆಸ್ಟ್ ಡಿಸಿಷನ್. ಟ್ರೈಲರ್ ನೋಡಿದಿರ ಹೋಗಿದ್ದು ನಾನು. ಆ್ಯಂಡ್ ಆಮೇಲೆ ಬಂದು ನಾನು ಟ್ರೈಲರ್ ನೋಡಿದೆ, ಆಮೇಲೆ ಗೊತ್ತಾಯ್ತು ತುಂಬ ಸೀನ್ಸ್ ಎಲ್ಲ ಕಟ್ ಮಾಡಿಬಿಟ್ಟಿದೆ ಅಂತ. ಅದೊಂದು ಬೇಜಾರಾಯಿತು. ಇನ್ನೂ ಸೀನ್ಸ್ ಇರಬೇಕಿತ್ತು, ಇನ್ನೂ ಬೇಕಿತ್ತು ಅನಿಸ್ತು ನನಗೆ. ಲೈಕ್ ಸೆಕೆಂಡ್ ಹಾಫಲ್ಲಿ ಇನ್ನೊಂದು ಸ್ವಲ್ಪ ಹಾರರ್ ಇರಲಿ, ಇನ್ನೊಂದು ಸ್ವಲ್ಪ ಬೇಕಿತ್ತು, ಅದೊಂದು ಫೀಲ್ ಬರ್ತಾನೆ ಇತ್ತು. ಆ್ಯಂಡ್ ಮೂವಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಚೆನ್ನಾಗಿದೆ. ನೀವು ನೋಡಿಲ್ಲ, ಪ್ಲೀಸ್ ಹೋಗಿ ನೋಡಿರಿ, ಮಿಸ್ ಮಾಡ್ಕೊಂಡು ಹೋಗ್ಬೇಡ್ರಿ. ಇಂಥ ಮೂವೀಸ್ ತುಂಬ ಕಡಿಮೆ. ಹಾರರ್ ಮೂವೀಸ್ ಬರ್ತಾ ಇರುತ್ತೆ, ಸೈಕಾಲಜಿಸ್ಟ್ ಮೂವೀಸ್ ಬರ್ತಾ ಇರುತ್ತೆ, ಬಟ್ ಲೈಕ್ ಇಂಥ ಸ್ಪೆಸಿಫಿಕ್ ಮೂವೀಸ್ ಎಲ್ಲಿ ನೀವು ಲವ್ ನೋಡ್ತೀರಾ ಆ್ಯಂಡ್ ಹಾರರ್ ನೋಡ್ತೀರಾ. ಆ್ಯಂಡ್ ತುಂಬಾ ಇಷ್ಟ ಆಯ್ತು ಗುರು ನನಗೆ. ಲೈಕ್ ಏನೋ ಲವ್ ಇಂದ ಡೈರೆಕ್ಟಾಗಿ ಸೈಕಾಲಜಿ ಹಾರರ್ ಶಿಫ್ಟ್ ಆಗಿದ್ದು. ಆ್ಯಂಡ್ ಅದು ನಿಜವಾಗ್ಲೂ ವೆಲ್ ರಿಟರ್ನ್ ಮ್ಯಾನ್, ಸೀರಿಯಸ್ಲಿ ಸಲ್ಯೂಟ್ ಅವ್ರಿಗೆ. ಸೊ
ಇಷ್ಟೇ ನನ್ನೊಂದು ಸ್ಮಾಲ್ ರಿವ್ಯೂ ಆಗಿತ್ತು. ನನಗೆ ಗೊತ್ತು ತುಂಬ ಚಿಕ್ಕ ರಿವ್ಯೂ. ಸೊ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ, ಆದರೆ ತಲೆ ಕೆಡ್ಸ್ಕೊಂಬೇಡಿ ಬಾಸ್, ಓಕೆನಾ. ಸೊ ನೋಡಿಲ್ಲ ಅಂದರೆ ಹೋಗಿ ನೋಡ್ರಿ, ಮಿಸ್ ಮಾಡ್ಕೊಂಡು ಹೋಗ್ಬಿಟ್ಟು. ಇದು ಆಲ್ರೆಡಿ 29 ಮೇಗೆ ರಿಲೀಸ್ ಆಗಿತ್ತು ಆ್ಯಂಡ್ ನಾನು ಇವತ್ತು ರಿವ್ಯೂ ಮಾಡ್ತಾಯಿದ್ದೀನಿ. ಏನು ಮಾಡೋದು ಗುರು, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹೈಪ್ ಬಂತು, ನಾನು ಅವಾಗ ನೋಡೋಕೆ ಹೋಗಿದ್ದಿಲ್ಲ. ಸೊ ಓಕೆ, ಎನಿವೇಸ್ ಹೋಗಿ ನೋಡಿರಿ, ಎಂಜಾಯ್ ಮಾಡಿರಿ. ಸೊ ಬನ್ನಿ ಕಾಮೆಂಟ್ಸಲ್ಲಿ ತಿಳಿಸಿ ಹೆಂಗಿತ್ತು, ಚೆನ್ನಾಗಿತ್ತಾ, ಇಷ್ಟ ಆಯಿತಾ ಏನೋಬಿಟ್ಟು. ನನಗೆ ಪರ್ಸ್ನಲಿ ಇಷ್ಟ ಆಯಿತು, ಅದಕ್ಕೆ ನಾನು ರಿವ್ಯೂ ಮಾಡಾಕ್ತಾಯಿದ್ದೀನಿ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಗುರು, ಓಕೆನಾ. ಸೊ ಇದೇ ಥರ ವಿಡಿಯೋ ಸಿಗ್ತಾರಣ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ನೋಡ್ತಾ ಇದೆ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಇಷ್ಟ ಗುರು, ಇದೇ ಥರ ನೀವು ಕ್ರೇಜಿ ಮಾಡ್ತಾರೆ, ನಾನು ಕ್ರೇಜಿ ಮಾಡ್ತಾ ಇರ್ತೀನಿ. ಸೊ ಪೀಸ್ ಔಟ್ ಮ್ಯಾನ್.